ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ಇಂಗ್ಲಿಷ್ನಲ್ಲಿ ಟೈಪ್ಸ್ ಆಫ್ ಸೆಂಟೆನ್ಸಸ್ ಯಾವುದು, ಅದಕ್ಕೆ ಉದಾಹರಣೆಗಳು ಯಾವುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಇನ್ನೂ ಹೆಚ್ಚು ಈ ರೀತಿಯ ವಿಡಿಯೋಸ್ ಬೇಕು ಅಂತಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ಇವತ್ತು ನಾವು ವಾಕ್ಯಗಳಲ್ಲಿ ಯಾವ ಯಾವ ಟೈಪಿನ ವಾಕ್ಯಗಳಿದೆ ಅನ್ನೋದನ್ನು ನೋಡೋಣ. ಒಟ್ಟು 4 ವಿಧದ ವಾಕ್ಯಗಳು. ದೇರ್ ಆರ್ 4 ಟೈಪ್ಸ್ ಆಫ್ ಸೆಂಟೆನ್ಸಸ್. ಡಿಕ್ಲರೇಟಿವ್ ಸೆಂಟೆನ್ಸ್, ಇಂಟರೋಗೇಟಿವ್ ಸೆಂಟೆನ್ಸ್, ಇಂಪರೇಟಿವ್ ಸೆಂಟೆನ್ಸ್ ಮತ್ತೊಂದು ಎಕ್ಸ್ಕ್ಲಮೇಟಿವ್ ಸೆಂಟೆನ್ಸ್. ಡಿಕ್ಲರೇಟಿವ್ ಸೆಂಟೆನ್ಸ್ ಅಂದರೆ ಏನು? ಇದೊಂದು ಬೇಸಿಕ್ ಟೈಪ್ ಆಫ್ ಸೆಂಟೆನ್ಸ್. ನಾವು ಸಾಮಾನ್ಯವಾಗಿ ಮಾತನಾಡಬೇಕಾದ್ರೆ ಯೂಸ್ ಮಾಡುವಂತಹ ಸೆಂಟೆನ್ಸ್ ಅದು ಡಿಕ್ಲರೇಟಿವ್ ಟೈಪ್ ಆಫ್ ಸೆಂಟೆನ್ಸ್ ಇರುತ್ತೆ. ಇದು ಒಂದು ರೀತಿ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ನಾವೇನು ವಿಷಯವನ್ನು ಇಲ್ಲಿ ಹೇಳ್ತೇವೆ. ಈಗ ನೀವು ಒಂದು ವಾಕ್ಯವನ್ನು ಹೇಳಿದರೆ, ಒಂದು ಸೆಂಟೆನ್ಸನ್ನು ಹೇಳಿದರೆ ಅದು ನಮಗೇನೋ ಒಂದು ಇನ್ಫಾರ್ಮೇಷನನ್ನು ಕೊಡುತ್ತೆ. ಇಟ್ ಗಿವ್ಸ್ ಅಸ್ ಇನ್ಫಾರ್ಮೇಷನ್ ಅಥವಾ ಇಟ್ ಟೆಲ್ಸ್ ಅಸ್ ಸಮಥಿಂಗ್. ಆಯಿತಾ? ಹಾಗಾಗಿ ನಾವು ಸಾಮಾನ್ಯವಾಗಿ ಯೂಸ್ ಮಾಡುವಂಥ ವಾಕ್ಯದ ಟೈಪ್ ಯಾವುದಿರುತ್ತೆ? ಡಿಕ್ಲರೇಟಿವ್ ಸೆಂಟೆನ್ಸ್. ನೀವೇನಾದರೂ ಇನ್ಫಾರ್ಮೇಷನನ್ನು ಕೊಡಬೇಕು ಅಂದರೆ ಹೇಳುವಂಥ ವಾಕ್ಯವನ್ನು ನಾವು ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೇವೆ. ಇದನ್ನು ನಾವು ಯಾವತ್ತೂ ಫುಲ್ ಸ್ಟಾಪಿಂದ ಎಂಡ್ ಮಾಡ್ತೇವೆ. ವಾಕ್ಯವನ್ನು ಬರಿಬೇಕು ಅಂದರೆ ಪಂಕ್ಚುಯೇಷನ್ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ವಾಕ್ಯವನ್ನು ನಾವು ಯಾವತ್ತೂ ಫುಲ್ ಸ್ಟಾಪಿಂದ ಕೊನೆ ಮಾಡಬೇಕು. ಈಗ ಉದಾಹರಣೆಗಳನ್ನು ನೋಡೋಣ. ಐ ಆಮ್ ಅ ಡಾಕ್ಟರ್ ಅಂದ್ರೆ ಏನು? ನಾನು ಒಬ್ಬ ವೈದ್ಯ. ನಾನು ಇಲ್ಲಿ ಒಂದು ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ. ನಾನು ನನ್ನ ಬಗ್ಗೆ ಹೇಳ್ಕೊಳ್ತಾ ಇದ್ದೀನಿ. ಐ ಆಮ್ ಅ ಡಾಕ್ಟರ್. ಐ ಲವ್ ಐಸ್ ಕ್ರೀಮ್. ನನಗೆ ಐಸ್ ಕ್ರೀಮ್ ಅಂದರೆ ಇಷ್ಟ. ಇಲ್ಲಿ ಒಂದು ಇನ್ಫಾರ್ಮೇಷನನ್ನು ನಾವು ಕೊಡ್ತಾ ಇದ್ದೇವೆ. ದೀಪಾ ಇಸ್ ಮೈ ಫ್ರೆಂಡ್. ದೀಪಾ ನನ್ನ ಗೆಳತಿ. ಈ ಎಲ್ಲ ವಾಕ್ಯಗಳಲ್ಲಿ ನಾವು ಒಂದು ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀವಿ ಅಲ್ವಾ? ದೀಪಾ ನನ್ನ ಗೆಳತಿ, ನನಗೆ ಐಸ್ ಕ್ರೀಮ್ ಅಂದರೆ ಇಷ್ಟ, ನಾನು ಒಬ್ಬ ವೈದ್ಯ ಅಲ್ವಾ? ಇಲ್ಲಿ ನಾವು ಒಂದು ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀವಿ. ಮತ್ತು ನೋಡಿ, ಈ ಎಲ್ಲ ವಾಕ್ಯಗಳು ಫುಲ್ ಸ್ಟಾಪಿಂದ ಕೊನೆ ಆಗ್ತಾ ಇದೆ. ಲಾಸ್ಟಲ್ಲಿ ನಾವು ಫುಲ್ ಸ್ಟಾಪನ್ನು ಹಾಕ್ಕೊಳ್ಬೇಕು. ಇದೆಲ್ಲ ಡಿಕ್ಲರೇಟಿವ್ ಸೆಂಟೆನ್ಸಸ್ಗೆ ಉದಾಹರಣೆಗಳು. ಇನ್ನು ನೆಗೆಟಿವ್ ಸೆಂಟೆನ್ಸ್ ಕೂಡ ಇರ್ಬೋದು. ವಾಕ್ಯ ಯಾವತ್ತೂ ಪಾಸಿಟಿವ್ ಆಗಿ ಇರಬೇಕು ಅಂತಿಲ್ಲ. ಇಲ್ಲ, ಸಾಧ್ಯ ಇಲ್ಲ, ಆ ರೀತಿಯಲ್ಲಿ ಕೂಡ ವಾಕ್ಯಗಳು ಇರ್ಬೋದು. ನಾನು ಹೇಳ್ತೀನಿ ಐ ಆಮ್ ನಾಟ್ ಅ ಡಾಕ್ಟರ್. ನಾನು ವೈದ್ಯ ಅಲ್ಲ. ಇದು ಕೂಡ ಒಂದು ಡಿಕ್ಲರೇಟಿವ್ ಸೆಂಟೆನ್ಸ್. ಐ ಡೋಂಟ್ ಲೈಕ್ ಐಸ್ ಕ್ರೀಮ್. ನನಗೆ ಐಸ್ ಕ್ರೀಮ್ ಇಷ್ಟವಿಲ್ಲ. ದೀಪಾ ಈಸ್ ನಾಟ್ ಮೈ ಫ್ರೆಂಡ್. ದೀಪಾ ನನ್ನ ಗೆಳತಿ ಅಲ್ಲ. ಇದೆಲ್ಲವೂ ಕೂಡ ಡಿಕ್ಲರೇಟಿವ್ ಸೆಂಟೆನ್ಸ್. ಇದನ್ನು ನಾವಿಲ್ಲಿ ನಾಟ್, ಡೋಂಟ್ ಉಪಯೋಗಿಸೋ ಕಾರಣ ಇದನ್ನು ನಾವು ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳ್ತೇವೆ. ಇಲ್ಲೆಲ್ಲ ನಾವು ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೇವೆ. ಮುಂದಿನದು ಇಂಟರೋಗೇಟಿವ್ ಸೆಂಟೆನ್ಸ್. ಇಂಟರೋಗೇಟಿವ್ ಸೆಂಟೆನ್ಸ್ ಅಂದರೆ ಏನು? ನಾವು ಪ್ರಶ್ನೆಗಳನ್ನು ಕೇಳೋದಕ್ಕೆ ಉಪಯೋಗಿಸುವಂತಹ ವಾಕ್ಯಗಳು. ಹಾಗಾಗಿ ಇಂಟರೋಗೇಟಿವ್ ಸೆಂಟೆನ್ಸಸ್ ದೇ ಆಸ್ಕ್ ಅಸ್ ಸಮಥಿಂಗ್. ನಮ್ಮ ಹತ್ರ ಏನು ವಿಷಯವನ್ನು ಕೇಳುತ್ತೆ ಅದು. ಡಿಕ್ಲರೇಟಿವ್ ಸೆಂಟೆನ್ಸ್ ವಿಷಯವನ್ನು ಹೇಳುವಂಥದ್ದು. ಅದೇ ಇಂಟರೋಗೇಟಿವ್ ಸೆಂಟೆನ್ಸ್ ಏನು? ವಿಷಯವನ್ನು ಕೇಳುವಂಥದ್ದು. ಇದನ್ನು ನಾವು ಯಾವತ್ತೂ ಕ್ವೆಶ್ಚನ್ ಮಾರ್ಕಿಂದ ಎಂಡ್ ಮಾಡ್ತೇವೆ. ಉದಾಹರಣೆಗಳನ್ನು ನೋಡೋಣ. ಇಲ್ಲಿ ನೋಡಿ, ಆರ್ ಯು ಅ ಡಾಕ್ಟರ್? ನೀವು ವೈದ್ಯರಾ? ಇಲ್ಲಿ ನೋಡಿ, ಕ್ವೆಶ್ಚನ್ ಮಾರ್ಕಿಂದ ಎಂಡ್ ಆಗ್ತಾ ಇದೆ. ಯಾಕೆಂದರೆ ಇದೊಂದು ಪ್ರಶ್ನೆ. ಇಂಟರೋಗೇಟಿವ್ ಸೆಂಟೆನ್ಸ್ ಅಂದರೆ ಪ್ರಶ್ನೆ, ಕ್ವೆಶ್ಚನ್ಸ್. ಡು ಯು ಲೈಕ್ ಐಸ್ ಕ್ರೀಮ್? ನಿನಗೆ ಐಸ್ ಕ್ರೀಮ್ ಇಷ್ಟನಾ? ನಾನು ನಿಮ್ಮ ಹತ್ರ ವಿಷಯವನ್ನು ಕೇಳ್ತಾ ಇರೋದು, ಹೇಳ್ತಾ ಇರೋದಲ್ಲ, ಕೇಳ್ತಾ ಇರೋದು. ಕ್ವೆಶ್ಚನ್ ಮಾರ್ಕ್ನ ಕೊನೆಯಲ್ಲಿ ಹಾಕ್ಕೊಳ್ಬೇಕು. ಹೂ ಈಸ್ ದೀಪಾ? ದೀಪಾ ಯಾರು? ಇದೆಲ್ಲ ಕೂಡ ಪ್ರಶ್ನೆಗಳು, ಇಂಟರೋಗೇಟಿವ್ ಸೆಂಟೆನ್ಸಸ್. ಇಲ್ಲೂ ಕೂಡ ಹಾಗೆ ನೆಗೆಟಿವ್ ಸೆಂಟೆನ್ಸಸ್ ಕೂಡ ಇರಬಹುದು. ಆಂಟ್ ಯು ಅ ಸ್ಟೂಡೆಂಟ್? ನೀನು ವಿದ್ಯಾರ್ಥಿ ಅಲ್ಲವೇ?
ಡೋಂಟ್ ಯು ನೋ ದಿ ಆನ್ಸರ್? ನಿನಗೆ ಉತ್ತರ ಗೊತ್ತಿಲ್ವೇ? ಇಲ್ಲಿ ನಾವು ಕ್ವಶನ್ ಮಾರ್ಕನ್ನು ಹಾಕ್ಕೊಳ್ಬೇಕು ಕೊನೆಯಲ್ಲಿ. ಪ್ರಶ್ನೆಯನ್ನು ನಾವು ಕೇಳ್ತಿರೋದು. ಇಂಪರೇಟಿವ್ ಸೆಂಟೆನ್ಸಸ್ ಅಂದರೆ ಏನು? ಇದು ಒಂದು ರೀತಿಯಲ್ಲಿ ಕಮ್ಯಾಂಡ್ ಮಾಡುವಂಥದ್ದು. ನೀನು ಹೀಗೆ ಮಾಡು, ನೀನು ಹಾಗೆ ಮಾಡು, ಒಂದು ರೀತಿಯಲ್ಲಿ ಆರ್ಡರನ್ನು ಕೊಡುವಂಥದ್ದು, ಕಮ್ಯಾಂಡ್ ಮಾಡುವಂಥದ್ದು. ಈಗ ನೀವು ಒಂದು ಇಂಪರೇಟಿವ್ ಸೆಂಟೆನ್ಸನ್ನು ನನಗೆ ಹೇಳಿದರೆ ನೀವು ನನಗೇನು ಮಾಡೋದಕ್ಕೆ ಹೇಳ್ತಾ ಇದ್ದೀರಾ. ಹಾಗಾಗಿ ಇಂಪರೇಟಿವ್ ಸೆಂಟೆನ್ಸಸ್ ದೇ ಟೆಲ್ ಅಸ್ ಟು ಡೂ ಸಮಥಿಂಗ್, ಏನೋ ಮಾಡಬೇಕು ಅನ್ನೋದನ್ನು ಹೇಳೋದಕ್ಕೆ ಯೂಸ್ ಮಾಡುವಂಥ ಸೆಂಟೆನ್ಸ್. ಈ ಸೆಂಟೆನ್ಸಸ್ಗಳು ಫುಲ್ ಸ್ಟಾಪಿಂದ ಎಂಡ್ ಆಗಬಹುದು ಅಥವಾ ಎಕ್ಸ್ಕ್ಲಮೇಷನ್ ಮಾರ್ಕಿಂದ ಎಂಡ್ ಆಗ್ಬೋದು. ಆಶ್ಚರ್ಯ ಸೂಚಕ ಚಿಹ್ನೆಯಿಂದ ಎಂಡ್ ಆಗ್ಬೋದು ಅಥವಾ ಫುಲ್ ಸ್ಟಾಪಿಂದ ಎಂಡ್ ಆಗ್ಬೋದು. ನೋಡಿ, ಉದಾಹರಣೆಗಳನ್ನು ನೋಡೋಣ. ಸ್ಟಾಪ್ ಇಟ್, ನಿಲ್ಲಿಸು. ಈಗ ನಿಮಗೆ ಕೋಪ ಬಂದಾಗ ನೀವು ಹೇಳ್ತೀರಾ ಸ್ಟಾಪ್ ಇಟ್ ಅಲ್ವಾ? ಇಲ್ಲಿ ನಾನೊಂದು ಎಕ್ಸ್ಕ್ಲಮೇಷನ್ ಮಾರ್ಕನ್ನು ಕೊನೆಯಲ್ಲಿ ಹಾಕ್ಕೊಂಡಿದ್ದೇನೆ. ಸ್ಟಾಪ್ ಇಟ್, ಇದು ಒಂದು ರೀತಿಯಲ್ಲಿ ನಾನು ಆರ್ಡರ್ ಮಾಡ್ತಾ ಇರೋದು. ನಾನು ನಿಮ್ಮ ಹತ್ರ ಮಾತನಾಡ್ತಾ ಇದ್ದೀನಿ, ನಾನು ಹೇಳ್ತೀನಿ ಸ್ಟಾಪ್ ಇಟ್ ಅಂದರೆ ಮಾತನಾಡೋದನ್ನು ನಿಲ್ಲಿಸಿ, ಸ್ಟಾಪ್ ಇಟ್ ಅಂತ ಹೇಳ್ತಿರುವಂಥದ್ದು. ಗಿವ್ ಮೀ ದ ಬುಕ್, ನನಗೆ ಪುಸ್ತಕ ಕೊಡು. ನೀವು ಒಂದು ರೀತಿಯಲ್ಲಿ ಆರ್ಡರ್ ಮಾಡ್ತಾ ಇರೋದು ಅಲ್ವಾ, ಆಜ್ಞೆ ಮಾಡ್ತಾ ಇರೋ ರೀತಿಯಲ್ಲಿ ಪುಸ್ತಕ ಕೊಡು ನನಗೆ. ವೇಕ್ ಅಪ್, ಎದ್ದೇಳು. ಇದೆಲ್ಲ ಒಂದು ರೀತಿಯಲ್ಲಿ ಕಮ್ಯಾಂಡ್ಸ್ ಅಂತ ಹೇಳ್ಬೋದು ನಾವು ಅಲ್ವಾ, ಆರ್ಡರ್ ಮಾಡೋ ರೀತಿಯಲ್ಲಿ ಹೇಳ್ತಿರುವಂಥ ವಾಕ್ಯಗಳು. ಇದರಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ಕೊನೆಯಲ್ಲಿ ಹಾಕ್ಕೊಳ್ಬಹುದು. ಈಗ ಸ್ಟಾಪ್ ಇಟ್, ನಾನು ತುಂಬ ಕೋಪದಲ್ಲಿದ್ದೇನೆ, ಯಾಕೆ ನಾನು ಸ್ಟಾಪ್ ಇಟ್ ಅಂತ ಹೇಳಿಬಿಟ್ಟು ಎಕ್ಸ್ಕ್ಲಮೇಟರಿ ಮಾರ್ಕನ್ನು ಹಾಕ್ಕೊಳ್ತೀನಿ. ಯಾಕೆಂದರೆ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಇಮೋಷನನ್ನು ತೋರಿಸ್ತಾ ಇದೆ. ಹಾಗಾಗಿ ಸ್ಟಾಪ್ ಇಟ್ ಅಂತ ನಾನು ಹೇಳ್ತೇನೆ. ಇಲ್ಲಾಂದರೆ ಫುಲ್ ಸ್ಟಾಪಿಂದ ವಾಕ್ಯವನ್ನು ಎಂಡ್ ಮಾಡ್ಬೋದು. ಇಲ್ಲಿ ಈ ಎರಡು ವಾಕ್ಯಗಳಲ್ಲಿ ಇರುವ ರೀತಿಯಲ್ಲಿ. ಇಲ್ಲಿ ನೋಡಿ, ಸಬ್ಜೆಕ್ಟ್ ಅನ್ನೋದು ಯು. ಈಗ ನಾನು ನಿಮಗೆ ಸ್ಟಾಪ್ ಇಟ್ ಅಂತ ಹೇಳಿದರೆ ಯು ಸ್ಟಾಪ್ ಇಟ್ ಅನ್ನೋ ಅರ್ಥ. ಆದರೆ ಅಲ್ಲಿ ಯು ಅಂತ ನಾನು ಹಾಕ್ಕೊಳ್ಳೋದಿಲ್ಲ. ಸ್ಟಾಪ್ ಇಟ್ ಅಂತ ಅಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಅಲ್ವಾ, ನಿಮಗೆ ಹೇಳ್ತಾ ಇರೋದು. ಗಿವ್ ಮೀ ದ ಬುಕ್, ಯು ಗಿವ್ ಮೀ ದ ಬುಕ್ ಅನ್ನೋದು ವಾಕ್ಯ. ಆದರೆ ನಾವು ಯು ಅಂತ ಅಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ಹಾಕ್ಕೊಳ್ಳೋದಿಲ್ಲ ಅಷ್ಟೇ, ಅದು ನಮಗೆ ಗೊತ್ತಿರುವಂಥ ವಿಷಯ. ವೇಕ್ ಅಪ್ ಅಂದರೆ ಏನು? ಎದ್ದೇಳು ಅಂತ ನಾನು ನಿಮಗೆ ಹೇಳ್ತಾ ಇರೋದು ಅಲ್ವಾ. ಯು ವೇಕ್ ಅಪ್ ಅನ್ನೋದು ಅದರ ಅರ್ಥ. ಆದರೆ ನಾವು ಯು ಅಂತ ಅಲ್ಲಿ ಸ್ಪೆಸಿಫಿಕ್ ಆಗಿ ಹಾಕ್ಕೊಳ್ಳೋದಿಲ್ಲ ಅಷ್ಟೇ. ವೇಕ್ ಅಪ್ ಅಂತ ಹೇಳಿದರೆ ಗೊತ್ತಾಗುತ್ತೆ, ಎದ್ದೇಳು ಅಂದರೆ ನೀನು ಎದ್ದೇಳು ಅನ್ನೋದು ಅರ್ಥ ಅಲ್ವಾ. ಹಾಗಾಗಿ ಯು ಅನ್ನೋದು ಇಲ್ಲಿ ಯಾವತ್ತೂ ಸಬ್ಜೆಕ್ಟ್ ಇರುತ್ತೆ. ಡೋಂಟ್ ಡೂ ಇಟ್, ಅದನ್ನು ಮಾಡಬೇಡ. ಒಂದು ರೀತಿಯಲ್ಲಿ ನೆಗೆಟಿವ್ ವಾಕ್ಯ, ಮಾಡಬೇಡ. ಡೋಂಟ್ ಡೂ ಇಟ್. ಡೋಂಟ್ ಟಾಕ್, ಮಾತನಾಡಬೇಡ. ಈ ರೀತಿಯಲ್ಲಿ ನೆಗೆಟಿವ್ ಸೆಂಟೆನ್ಸಸ್ ಕೂಡ ಇರುತ್ತೆ ಇಂಪರೇಟಿವ್ ಸೆಂಟೆನ್ಸಸ್. ಈಗ ಎಕ್ಸ್ಕ್ಲಮೇಟಿವ್ ಸೆಂಟೆನ್ಸ್ ಅಂದರೆ ಏನು ಅಂತ ನೋಡೋಣ. ಈ ಎಕ್ಸ್ಕ್ಲಮೇಟಿವ್ ಸೆಂಟೆನ್ಸ್ ಅಂದರೆ ನಮ್ಗೆ ಏನಾದರೂ ಸ್ಟ್ರಾಂಗ್ ಫೀಲಿಂಗ್ಸ್, ಸ್ಟ್ರಾಂಗ್ ಭಾವನೆಯನ್ನು, ಎಮೋಷನ್ಸನ್ನು ಹೇಳಬೇಕು ಅಂದರೆ ಯೂಸ್ ಮಾಡುವಂಥ ಸೆಂಟೆನ್ಸಸ್ಗಳು. ಇದು ಯಾವತ್ತಿದ್ರೂ ಎಕ್ಸ್ಕ್ಲಮೇಟರಿ ಮಾರ್ಕಿಂದ ಎಂಡ್ ಆಗುತ್ತೆ. ಎಕ್ಸ್ಕ್ಲಮೇಷನ್ ಮಾರ್ಕ್, ಆಶ್ಚರ್ಯ ಸೂಚಕ ಚಿಹ್ನೆಯಿಂದ ಎಂಡ್ ಆಗುತ್ತೆ. ವಾಟ್ ಅ ಸರ್ಪ್ರೈಸ್, ಏನು ಆಶ್ಚರ್ಯ, ಆಶ್ಚರ್ಯವನ್ನು ತೋರಿಸುವಂಥದ್ದು ಅಲ್ವಾ ಸರ್ಪ್ರೈಸ್. ನೀವು ಸರ್ಪ್ರೈಸ್ ಆದ್ರಿ, ನೀವು ಹೇಳ್ತೀರ ವಾಟ್ ಅ ಸರ್ಪ್ರೈಸ್, ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ಕೊನೆಯಲ್ಲಿ ಹಾಕ್ಕೊಳ್ತೀರ. ವಾಟ್ ಅ ಶೇಮ್, ನಾಚಿಕೆಗೇಡು ಅಂತ ಹೇಳ್ತೀರ ನೀವು. ಕೊನೆಯಲ್ಲಿ ಎಕ್ಸ್ಕ್ಲಮೇಟರಿ ಮಾರ್ಕ್, ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಭಾವನೆಯನ್ನು ತೋರಿಸುವಂಥ ವಾಕ್ಯಗಳು. ದ್ಯಾಟ್ಸ್ ಅ ಗ್ರೇಟ್ ನ್ಯೂಸ್, ಎಕ್ಸ್ಕ್ಲಮೇಟರಿ ಮಾರ್ಕನ್ನು ಹಾಕ್ಕೊಳ್ಬೇಕು. ಬಹಳ ಒಳ್ಳೆಯ ಸುದ್ದಿ. ನೀವೇನಾದರೂ ತುಂಬ ಒಳ್ಳೆಯ ವಿಷಯ, ತುಂಬ ಖುಷಿ ಕೊಡುವಂತಹ ಸುದ್ದಿಯನ್ನು ಕೇಳಿದಾಗ ದಟ್ಸ್ ಅ ಗ್ರೇಟ್ ನ್ಯೂಸ್ ಅಂತ ಹೇಳ್ತೀರ. ಕೊನೆಯಲ್ಲಿ ಎಕ್ಸ್ಕ್ಲಮೇಟರಿ ಮಾರ್ಕನ್ನು ಹಾಕ್ಕೊಳ್ಬೇಕು. ಈಗ ನಿಮಗೆ ಒಂದು ಸಣ್ಣ ಎಕ್ಸಸೈಸ್. ಇಲ್ಲಿ ನಾನು ಕೆಲವೊಂದು ವಾಕ್ಯಗಳನ್ನು ಬರೆದಿದ್ದೇನೆ. ನೀವು ಹೇಳಬೇಕು ಇದು ಯಾವ ಟೈಪ್ ಆಫ್ ಸೆಂಟೆನ್ಸ್, ಅದು ಡಿಕ್ಲರೇಟಿವ, ಇಂಟರೋಗೇಟಿವ, ಇಂಪರೇಟಿವ, ಎಕ್ಸ್ಕ್ಲಮೇಟಿವ ಏನು ಅಂತ ನೀವು ಉತ್ತರವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ಬರೆದು ತಿಳಿಸಿ. ವಾಟ್ ಈಸ್ ಯೋರ್ ಮದರ್ಸ್ ನೇಮ್, ಇದು ಯಾವ ರೀತಿಯ ವಾಕ್ಯ? ಕ್ವೆಶನ್ ಕೇಳ್ತಿರೋದಾ ಅಥವಾ ನಾನು ಸ್ಟ್ರಾಂಗ್ ಫೀಲಿಂಗಿಂದ ಹೇಳ್ತಿರೋದಾ, ಸ್ಟೇಟ್ಮೆಂಟನ್ನು ಮಾಡ್ತಿರೋದಾ, ಏನು ಅಂತ ಉತ್ತರವನ್ನು ನೀವು ಬರಿಬೇಕು. ಇಸ್ ಇಟ್ ಅ ಡಿಕ್ಲರೇಟಿವ್, ಇಂಟರೋಗೇಟಿವ್, ಇಂಪರೇಟಿವ್, ಎಕ್ಸ್ಕ್ಲಮೇಟಿವ್, ಯಾವ ಟೈಪ್ ಆಫ್ ಸೆಂಟೆನ್ಸ್ ಅಂತ ನೀವು ಉತ್ತರವನ್ನು ಬರೆದು ತಿಳಿಸಿ. ಐ ಆಮ್ ಲೇಟ್, ನನಗೆ ತಡವಾಯಿತು ಅನ್ನೋದು ಈ ವಾಕ್ಯದ ಅರ್ಥ. ವಾಟ್ ಅ ವ್ಯೂ, ನಾಲ್ಕನೇ ವಾಕ್ಯ ಡೂ ಯೋರ್ ಹೋಮ್ವರ್ಕ್, ನಿನ್ನ ಹೋಮ್ವರ್ಕ್ ಮಾಡು.
ಸ್ಟಾಪ್ ರೈಟಿಂಗ್. ಇದು 5ನೇ ವಾಕ್ಯ. ಯಾವ ಟೈಪ್ ಇದು? ಉತ್ತರವನ್ನು ಬರೆದು ತಿಳಿಸಬೇಕು. ಐ ಆಮ್ ಹ್ಯಾಪಿ. ಇದು ಯಾವ ರೀತಿಯ ವಾಕ್ಯ? ಡು ಯು ನೋ ಹಿಮ್. ನಿನಗೆ ಅವನು ಗೊತ್ತಾ? ಡು ಯು ನೋ ಹಿಮ್. ಇಲ್ಲಿ ನಾನು ಪ್ರಶ್ನೆಯನ್ನು ಕೇಳ್ತಿದ್ದೀನಿ. ಇದು ಯಾವ ರೀತಿಯ ವಾಕ್ಯ? ವಾಟ್ ಅ ಸ್ಟೋರಿ. ಇಂಥ ಕಥೆ. ಈ 8 ವಾಕ್ಯಗಳಲ್ಲಿ ಯಾವ ಯಾವ ವಾಕ್ಯ ಯಾವ ಯಾವ ಟೈಪಿಂದು ಅಂತ ಉತ್ತರವನ್ನು ನನಗೆ ಬರೆದು ತಿಳಿಸಿ. ಇದಿಷ್ಟು ನಾವು ಇವತ್ತು ಕಲಿತಾ ಇರುವಂಥದ್ದು ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಅಥವಾ ಟೈಪ್ಸ್ ಆಫ್ ಸೆಂಟೆನ್ಸಸ್. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.